ದಯವಿಟ್ಟು ಎಲ್ಲರೂ ಫುಲ್ ವಿಡಿಯೋ ನೋಡಿ. ಟೆಡ್ಡಿ ನಾನ ಆಕ್ಚುಲಿ ಟೆಡ್ಡಿ ನಾಗರಾಜ್ ಅಲ್ಲ. ಫಸ್ಟ್ ಕ್ಯಾಂಡ್ ಹಚ್ಚಿದೆ ನೋಡಿ. ಅವ್ರನ್ನ ಹಲ್ಲೆ ಹ್ಯಾಂಗ್ ಮಾಡಬೇಕು, ಅವನಿಗೆ ಜನಕ್ಕೆ ಮುಂದೆ ಬಿಡಬೇಕು. ಅವ್ರನ್ನ ಮನುಷ್ಯರು ಅಂತ ನಾವು ಕನ್ಸಿಡರೇ ಮಾಡೋಕ್ಕಾಗಲ್ಲ. ಮಂಡೇ ನಾವು ಪ್ರೊಟೆಸ್ಟ್ ಮಾಡೋಣ ಅಂತ ಬಂದರೆ ಎಷ್ಟು ಜನ ಬರ್ತಾರೆ? ಹಾಗೆ ಕತ್ತರಿಸಿ 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 ಹಾಕ್ಬೇಕು. ಅವ್ರು ಗೋಳಿ ಮಗಂಗೆ ಆಗಲೇ ಎನ್ಕೌಂಟ್ರ್ ಮಾಡ್ಬೇಕಾಯ್ತು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಮನೆ ಮಗ ಸುಜಿತ್ ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ಯಾವುದ್ರ ಬಗ್ಗೆ ಅಂತ ಕೇಳಿದ್ರೆ, ಇವತ್ತು ನಾನು ಒಂದು ವಿಷಯದ ಬಗ್ಗೆ ಧ್ವನಿ ಎತ್ತಲಿಕ್ಕೆ ಹೊರಟಿದ್ದೀನಿ. ಪ್ರತಿ ವ್ಲಾಗ್ ಶುರು ಮಾಡಬೇಕಾದ್ರೂ ನಿಮ್ಮ ಮನೆಯ ಮಗ ಸುಜಿತ್ ಗೌಡ್ರು ಅಂತ ಹೇಳ್ತಾ ಇರ್ತೀನಿ. ಸೊ ಅದೇ ರೀತಿ ಇವತ್ತು ನಮ್ಮ ಮನೆಯ ಒಂದು ಹೆಣ್ಣು ಮಗುವಿಗೆ ಮಾರಣಾಂತಿಕವಾಗಿ ಚಾಕುವಿನಿಂದ ಇರಿದು ಫಯಾಜ್ ಎಂಬ ಒಬ್ಬ ವ್ಯಕ್ತಿ ಸಾಯಿಸಿದ್ದಾನೆ. ಸೊ ಅದ್ರ ಬಗ್ಗೆ ಒಂದು ಧ್ವನಿ ಎತ್ತಲಿಕ್ಕೆ ಹೋಗ್ತಾ ಇದ್ದೀನಿ ನಾನು. ಅದು 2 ದಿವಸದಿಂದ ತುಂಬ ಅಂದರೆ ತುಂಬ ಮನ್ಸಿಗೆ ಬೇಜಾರಾಗಿದೆ. ನೇಹಾ ಹಿರೇಮತ್ ಎನ್ನುವರು ನನ್ನ ಫ್ರೆಂಡ್ ಒಬ್ಬರು ಹುಬ್ಳಿಲಿ ಅವ್ರ ಕಾಲೇಜಲ್ಲಿ ಓದ್ತಾ ಇದ್ದಾರೆ. ಅವ್ರ ಫ್ರೆಂಡಿನ ಫ್ರೆಂಡು ಅವ್ರು ಎಕ್ಸಾಮ್ ಮುಗಿಸ್ಕೊಂಡು ಆಚೆ ಬಂದ್ರಂತೆ. ನನಗೆ ನಿನ್ನೆ ಸ್ಟೋರಿ ಹಾಕಿದ್ದೆ ನಾನು. ಅವಾಗ ಹೇಳಿದ್ರು ಹಿಂಗೆ ಆಗಿದೆ, ಹಿಂಗೆ ನನ್ನ ಫ್ರೆಂಡೇ ಅವಳು ಅಂತ. ಅವಾಗ ಅವ್ರು ಹೇಳಿದ ಸ್ಟೋರಿ ಹೇಳ್ತೀನಿ ಕೇಳಿ. ಅವರು ಎಕ್ಸಾಮ್ ಮುಗಿಸ್ಕೊಂಡು ಆಚೆ ಬಂದ್ರಂತೆ. ಆಚೆ ಬಂದಿದ ತಕ್ಷಣ ನೋಡ್ತಾ ಇದ್ದಂಗೆ 1 ನಿಮಿಷದಲ್ಲಿ ಇವ್ರು ಹಿಂಗೆ ಆಚೆ ಬಂದು ಏನಾಗ್ತಾ ಇದೆ ಅಂತ ನೋಡೋಷ್ಟರಲ್ಲಿ ಚುಚ್ಚಿ ಓಡೋಗ್ಬಿಟ್ನಂತೆ. ಸೊ ಇದು ಯಾರು ಏನೂ ಮಾಡೋಕ್ಕಾಗದೇ ಇರೋಂಥ ಒಂದು ಸಿಚುವೇಶನ್ ಅದು. ಗೈಸ್, ಇವಾಗ ನಾವು ಹೊರಟಿರೋದು ಚರ್ಚ್ ಸ್ಟ್ರೀಟ್ ಕಡೆಗೆ. ಯಾಕಪ್ಪ ಅಂತ ಹೇಳಿದ್ರೆ, ನಾವು ಜಸ್ಟಿಸ್ ಫಾರ್ ನೇಹಾ #ಜಸ್ಟಿಸ್ ಫಾರ್ ನೇಹಾ ಅಂತ ಒಂದು ಮೌನಾಚರಣೆ ಮಾಡ್ಲಿಕ್ಕೆ ಹೊರಟಿದ್ದೀನಿ ನಾನು. ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ನಾವು ಚರ್ಚ್ ಸ್ಟ್ರೀಟ್ ಕಡೆ ಹೋಗ್ತಾ ಇದ್ದೀವಿ. ಯಾಕಪ್ಪ ಅಂತ ಕೇಳಿದ್ರೆ, #ಜಸ್ಟಿಸ್ ಫಾರ್ ನೇಹಾ ಅಂತೇಳಿ ಒಂದು ಮೌನಾಚರಣೆ ಮಾಡಲಿಕ್ಕೆ ನಾನು ಚರ್ಚ್ ಸ್ಟ್ರೀಟ್ ಕಡೆ ಹೊರಟಿದ್ದೀನಿ. ಸೊ ನೋಡೋಣ, ನನ್ನ ಜೊತೆ ಪಬ್ಲಿಕ್ ಯಾವ ರೀತಿ ಕೈ ಜೋಡಿಸ್ತಾರೆ, ಯಾವ ರೀತಿ ನಡೆಯುತ್ತೆ ಇದು ಅನ್ನೋದನ್ನ ನೋಡ್ತೀನಿ. ಸೊ ಇವಾಗ ಏನಂತ ಹೇಳಿದ್ರೆ, ನನಗೆ ಸಾಥ್ ಕೊಡ್ತಾ ಇರೋದು ಯಾರಪ್ಪ ಅಂತ ಹೇಳಿದ್ರೆ ನಾಗರಾಜ್ ಅಂತ. ನಾಗರಾಜ್ ನನ್ನ ಒಳ್ಳೆ ಸ್ನೇಹಿತ ಅಂತ ಹೇಳ್ಬೋದು. ಸೊ ಈ ನಾಗರಾಜ್ ಯಾರಪ್ಪ ಅಂತ ನೀವೆಲ್ಲ ಕೇಳ್ಬೋದು. ನಾಗರಾಜ್ ಯಾರು ಅಂತ ಹೇಳಿದ್ರೆ, ಇನ್ಸ್ಟಾಗ್ರಾಮಲ್ಲೇ ಪ್ರ್ಯಾಂಕ್ ಕನ್ನಡಿಗ ಎಂಬ ಖ್ಯಾತಿ ಆಗಿರುವ ಗೊಂಬೆ ವೇಷದ ವ್ಯಕ್ತಿ. ಇವತ್ತು ಇವರು ನಮ್ಮ ಜೊತೆ ಸಿಗ್ತಾ ಇದ್ದಾರೆ, ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಬನ್ನಿ, ಅವರಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರನ್ನ ಪಿಕ್ ಮಾಡಿ ಯಾವ ರೀತಿ ಮಾಡೋದು ಅಂತ ಯೋಚನೆ ಮಾಡೋಣ. ಓಕೆ ಗೈಸ್, ಇವಾಗ ನಾವು ನಮ್ಮ ಸ್ನೇಹಿತರನ್ನ ನಾಗರಾಜ್ ಅವ್ರನ್ನ ಪಿಕ್ ಮಾಡಿದ್ವಿ. ನಾಗರಾಜ್ ಅವ್ರನ್ನ ಪಿಕ್ ಮಾಡಿ MG ರೋಡ್ಗೆ ಬಂದು ಕಾರ್ ಪಾರ್ಕಿಂಗ್ ಮಾಡಕ್ಕೆ ಬಂದಿದ್ದೀವಿ. ಸೊ ಇವಾಗ ಇಲ್ಲಿ ಪಾರ್ಕಿಂಗ್ ಸಿಕ್ಕಿರೋದೇ ಅದೃಷ್ಟ. ಯಾವುದೋ ಒಂದು ಕಾರ್ ತೆಗಿತಾ ಇದ್ದಾರೆ, ಅದೇ ಅದೃಷ್ಟಕ್ಕೆ ನಾವು ಹೋಗಲ್ಲ ಹಾಕ್ಬಿಡ್ತೀವಿ ಫಸ್ಟ್ ಟಕ್ ಅಂತ. ಸೊ ನಾಗರಾಜ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಡೋ ಟೈಮು. ಹಾಯ್ ವೆಲ್ಕಮ್. ಚೆನ್ನಾಗಿದ್ದೀನಮ್ಮ, ಸೂಪರ್ ಆಗಿದ್ದೀನಿ. ಇದೆಯಾ ನೀನು? ಎಲ್ಲ ಹೆಂಗ್ ನಡೀತಾ ಇದೆ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಎಷ್ಟು ಎಕ್ಸೈಟೆಡ್ ಆಗಿದ್ಯಾ ನೀನು? ಫುಲ್ ಎಕ್ಸೈಟೆಡ್ ಆಗಿದೆ. ಎಕ್ಸೈಟೆಡ್ ಆಗಿರಕ್ಕೆ ಏನಿಲ್ಲ, ಜನ ಯಾವ ತರ ರೆಸ್ಪಾನ್ಸ್ ಮಾಡ್ತಾರೆ ಆಲೋಚನೆ ನೋಡೋಣ. ಬನ್ನಿ ಗೈಸ್, ಚರ್ಚ್ ಸ್ಟ್ರೀಟ್ಗೆ ಬಂದ್ವಿ. ಚರ್ಚ್ ಸ್ಟ್ರೀಟಲ್ಲಿ ಇವಾಗ ಒಳಗಡೆ ಹೋಗ್ತಾ ಇದೀವಿ ಕಾರ್ ಪಾರ್ಕ್ ಮಾಡಿ, ನಾನು ನಮ್ಮ ಹುಡುಗರು. ಸೊ ಬನ್ನಿ ನೋಡೋಣ ಯಾವ ಥರ ಇವತ್ತು ರಿಯಾಕ್ಷನ್ಸ್ ಯಾವ ಥರ ಇರುತ್ತೆ, ಕ್ಯಾಪ್ಚರ್ ಮಾಡೋಣ. ಬನ್ನಿ. ನೆಕ್ಸ್ಟ್ ಬಂದರು ನೋಡಿ. ಇವರೇ ಹೇಳ್ತೀನಲ್ಲ, ನಾಗರಾಜು ಪ್ರ್ಯಾಂಕ್ ಕನ್ನಡಿಗ ಅಂತ ನೋಡಿ, ಅಂತ ಖ್ಯಾತರಾಗಿರುವ ನಾಗರಾಜ್ ಅವ್ರು ನಮ್ಮ ಜೊತೆ ಇದ್ದಾರೆ. ಸೊ ಇವತ್ತು ನಾವು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ರೆಡಿ ಇದ್ದೀವಿ. ದೇವ್ರಾಣೆ ಎಷ್ಟು ನರ್ವಸ್ ಆಗಿದ್ದೀನಿ ಅಂದರೆ, ದಯವಿಟ್ಟು ಎಲ್ಲರೂ ಫುಲ್ ವಿಡಿಯೋ ನೋಡಿ. ಫುಲ್ ವಿಡಿಯೋದಲ್ಲೇ ರಿಯಾಕ್ಷನ್ ಗೊತ್ತಾಗೋದು. ನೋಡೋಣ, ಆದಷ್ಟು ಎಷ್ಟು ಕ್ಯಾಪ್ಚರ್ ಮಾಡ್ಬೋದು ಅಷ್ಟು ಕ್ಯಾಪ್ಚರ್ ಮಾಡ್ತೀವಿ. ಬಟ್ ಗ್ಯಾರಂಟಿ ಇಲ್ಲ ಏನೇನು ಸಿಗುತ್ತೆ ಅಂತ. ಯಾಕಂದರೆ ನಾವು ಬಂದಿರೋದು ರಾಂಗ್ ಟೈಮಿಂಗಲ್ಲಿ, ಸಂಜೆ ಬಂದುಬಿಟ್ಟಿದ್ದೀವಿ. ಯಾಕಂದರೆ ಅವ್ನಿಗೂ ಕೆಲಸ ಇತ್ತು, ನನಗೂ ಕೆಲಸ ಇತ್ತು. ಇದೆಲ್ಲ ಆಗಿದ್ದೇ ಸಡನ್ ಪ್ಲ್ಯಾನು. ಒಂದು ಕಾಲ್ ಬಂದು ಸಡನ್ನಾಗಿ ಪ್ಲ್ಯಾನ್ ಮಾಡಿ ನಾವು ಬಂದಿದ್ದು. ಸೊ ಬನ್ನಿ ಹೋಗೋಣ. ಏನು ಅನ್ಸುತ್ತಮ್ಮ ನಿಮಗೆ? ನನಗೆ ಜನ ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ಅನ್ನೋದೇ ನನಗೆ ಯೋಚನೆ ಆಗಿದೆ. ಅದೇ ಬೇರೆ ಟೈಮ್ ಆಗಿಬಿಟ್ಟಿದೆ. ಬನ್ನಿ ನೋಡೋಣ. ಜನ ಇದ್ದಾರೆ ಗೈಸ್, ನಿಜವಾಗ್ಲೂ ಜನ ತುಂಬ ಜನನೇ ಇದ್ದಾರೆ. ಬನ್ನಿ ನೋಡೋಣ. ಓಕೆ ಗೈಸ್, ಇಲ್ಲಿ ಚರ್ಚ್ ಸ್ಟ್ರೀಟಲ್ಲಿ ಏನಂತ ಹೇಳಿದ್ರೆ, ಒಂದು ಅಂಗಡಿ ಮುಂದೆ ನಿಂತ್ಕೋಬೇಕು ಅಂದರು ಅಂಗಡಿಯವ್ರು ಬಂದು ಕಿರಿಕ್ ಮಾಡ್ತಾರಂತೆ. ಸೊ ಅದಕ್ಕೆ ನಮ್ಮ ಹುಡುಗ ನಾಗರಾಜ್ ಹಂಗಂತ ಹೇಳ್ದ. ಯಾರು ಕಿರಿಕ್ ಮಾಡ್ತಾರೆ ಇರಪ್ಪ ನೋಡೋಣ ಅಂದ್ಬಿಟ್ಟು ಹೋಗ್ಬಿಟ್ಟು ಆ ಹೋಟ್ಲು ಮ್ಯಾನೇಜರ್ ಹತ್ರನೇ ಮಾತಾಡ್ಕೊಂಡ್ಬಂದೆ. ಅವ್ರು ಓಕೆ ಮಾಡಿ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಇವಾಗ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ, ನಮ್ಮ ನಾಗರಾಜ್ನ ರೆಡಿ ಮಾಡ್ತಾ ಇದ್ದೀವಿ. ಟೆಡ್ಡಿ ನಾನ ಆ್ಯಕ್ಚುಲಿ ಟೆಡ್ಡಿ ನಾಗರಾಜ್ ಅಲ್ಲ, ಟೆಡ್ಡಿನ ರೆಡಿ ಮಾಡ್ತಾ ಇದ್ದೀವಿ. ಬನ್ನಿ ನೋಡೋಣ. ಯಾವಾಗಲೂ ಬೆಳಗ್ಗೆ ಬರೋವರು, ಇವಾಗ ನೈಟ್ ಬಂದಿದ್ದೀವಿ. ಒಟ್ನಲ್ಲಿ ನಾವು ಮಾಡೋ ಕೆಲಸ ಒಳ್ಳೆಯದು. ಎಲ್ಲರೂ ಸ್ಟೋರಿಗೆ ಇನ್ಸ್ಟಾಗ್ರಾಮು ವಾಟ್ಸಪ್ ಹಾಕಿದ್ರೆ ನಾವು ಜನರು ಹೇಗೆ ನೋಡ್ತಾರೆ, ಏನು ಅಂತಾರೆ ಅಂತ ರಿಯಾಕ್ಷನ್ ತೊಗೊಳಕ್ಕೆ ಬಂದಿದ್ದೀವಿ. ಒಟ್ನಲ್ಲಿ ಜನರ ರಿಯಾಕ್ಷನ್ ಬರುತ್ತೋ ಇಲ್ಲ ಗೊತ್ತಿಲ್ಲ. ಒಟ್ನಲ್ಲಿ ನಮ್ಮ ಮನಸ್ಫೂರ್ತಿಯಾಗಿ ನಾವು ಮಾಡ್ತಾ ಇರೋದು, ನಾವು ಮಾಡೋ ಕೆಲಸ ಒಳ್ಳೆಯದು ಅಷ್ಟೇ. ಗೈಸ್, ಇವಾಗ ಕಾನ್ಸೆಪ್ಟ್ ರೆಡಿ ಆಯಿತು. ಕಾನ್ಸೆಪ್ಟ್ ರೆಡಿಯಾಗಿ ಶೂಟ್ ಮಾಡ್ತಾ ಇದ್ದೀವಿ.
ಬೋರ್ಡ್ ಕೊಟ್ಟು ನಿಲ್ಸಿದ್ದೀವಿ ನೋಡಿ ಏನನ್ಸುತ್ತೆ, ಜನ ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ನೋಡೋಣ ಬನ್ನಿ. ಗೈಸ್ ಫಸ್ಟ್ ಕ್ಯಾಂಡ್ಲು ಜನಕ್ಕೆ ಯಾವ ರೀತಿ ಅಂತ ಗೊತ್ತಾಗಲ್ಲ, ಅದಕ್ಕೋಸ್ಕರ ನಾನೇ ಫಸ್ಟ್ ಕ್ಯಾಂಡ್ಲ್ ಹಚ್ತಾ ಇದ್ದೀನಿ. ಜಸ್ಟಿಸ್ ಫಾರ್ ನೇಹಾ ಹಿರೇಮಠ್ ಅಂತೇಳಿ. ಯಾರು ಬಂದು ಕ್ಯಾಂಡ್ಲ್ ಹಚ್ತಾರೆ ಇದ್ರ ಮೇಲಿಂದ ಕಂಟಿನ್ಯೂ ಆಗಲಿ, ಫಸ್ಟ್ ಕ್ಯಾಂಡ್ಲ್ ನಂದೇ ಇರಲಿ ಅಂತ ಹೇಳ್ತಾ ಹಚ್ತಾ ಇದ್ದೀನಿ. ಬನ್ನಿ ಫಸ್ಟ್ ಕ್ಯಾಂಡ್ಲ್ ಹಚ್ಚಿದ್ದೀನಿ ನೋಡಿ, ನೋಡೋಣ ಬನ್ನಿ ಯಾವ ಥರ ಇರುತ್ತೆ ರಿಯಾಕ್ಷನ್, ಜನದ ರಿಯಾಕ್ಷನು, ಜನ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ. ಗೈಸ್ ಜನದ ರೆಸ್ಪಾನ್ಸ್ ಬರ್ತಾ ಇದೆ ನೋಡಿ, ನಾನು ಶುರು ಮಾಡಿದ ಕ್ಯಾಂಡ್ಲು. ಗೈಸ್ ನಮ್ಮ ಜೊತೆ ನಮಗೆ ಒಬ್ಬರು ಸ್ನೇಹಿತರು ಸಿಕ್ಕಿದ್ದಾರೆ ಕಲಾಸ್ಕೃತಿ ಅಂತ. ಸೊ ಅವ್ರಿಗೆ ನಾನು ಏನು ಸಿಚುಯೇಷನ್ ಅಂತ ಎಕ್ಸ್ಪ್ಲೇನ್ ಮಾಡಿದೆ. ಸೊ ನಿಮ್ಮ ಅಭಿಪ್ರಾಯ ಏನು ಮೇಡಮ್ ಇದ್ರ ಬಗ್ಗೆ? That's what I told you, like whoever does whatever may be the reason alva, so whoever does, maybe that guy other one, ಅವ್ರನ್ನ ಅಲ್ಲೇ ಹ್ಯಾಂಗ್ ಮಾಡಬೇಕು. ಪಬ್ಲಿಕ್ ಆ ಥರ ಹೋಗೋದಕ್ಕೆ ಬಿಡ್ಬಾರ್ದು. ಹೂವರ್ ಇನ್ಫ್ಲೂಯೆನ್ಷಿಯಲ್ ಗಾಯ ಆಗಿರ್ಬೋದು, ಇಲ್ಲ ಜಸ್ಟ್ ನಾರ್ಮಲ್ ಕಾಮನ್ ಸಿಟಿಸನ್ ಆಗಿರ್ಬೋದು, ಬಟ್ ನೆವರ್ ಎವರ್ ಲೀವ್ ದ ಪೀಪಲ್ ಹೂ ಡಸ್ ಲೈಕ್ ದಿಸ್. ಸೊ ವಿ ಹ್ಯಾವ್ ಟು ಹ್ಯಾಂಗ್ ದೆಮ್ ಆನ್ ದ ರೋಡ್. in front of the ಆ್ಯಕ್ಚುಲಿ ಗುಡ್ ಒಪಿನಿಯನ್ ಗೈಸ್. ಯಾರೇ ಈ ಥರ ಕೃತ್ಯ ಮಾಡಿದ್ರು ಅವ್ರನ್ನ, ಎಲ್ಲಿ ಇವ್ರಿಗೆ ಆ ಥರ ಕೃತ್ಯ ಆಯಿತು, ಎಲ್ಲಿ ಇವ್ರಿಗೆ 9 ಸರಿ ಚುಚ್ಚು ಸಾಯಿಸಿದ್ರು, ಅಲ್ಲೇ ಅವ್ರನ್ನೂ ಸಾಯಿಸಬೇಕು ಅಂತ 9 times ಅಂತ ಹೇಳಿಲ್ಲ. ಆಕ್ಚುಲಿ ಮಾಡೋರಿಗೆ ಇಟ್ಸ್ ಅ ಲೆಸನ್ ಅಂತ ಹೇಳ್ತಾರಲ್ಲ ಹಾಗೆ. ತುಂಬ ಒಳ್ಳೆ ಸಜೆಷನ್ ಕೊಟ್ಟಿದ್ದಾರೆ ಮೇಡಮ್ ಅವರು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಆ್ಯಂಡ್ ಸಿ ಯು, ಬಾಯ್. ರೆಸ್ಟ್ ಇನ್ ಪೀಸ್ ಫಾರ್ ಹರ್. ಥ್ಯಾಂಕ್ ಯು. ಕೇಳಿದ್ಮೇಲೆ ನಾವು ಕಾಲೇಜ್ ಹೋಗೋರೆ ನಮಗೇನು ಸೇಫ್ ಅನ್ಸೋದಿಲ್ಲ, ಅದರ ಆ್ಯಕ್ಷನ್ಸ್ ಏನು ತಗೋತಾನೆ ಇಲ್ಲ ಅವನು ಅದಾಗಿದ್ದು. ಸೊ ನಿಮ್ಮ ಪ್ರಕಾರ ಗೌರ್ಮೆಂಟ್ ಯಾವ ರೀತಿ ಆ್ಯಕ್ಷನ್ ತಗೋಬೇಕು? ಅವನಿಗೆ ಜನಕ್ಕೆ ಮುಂದೆ ಬಿಡಬೇಕು, ಜನಕ್ಕೆ ಕೊಟ್ಬಿಡ್ಬೇಕು ಅವನನ್ನು. ಅವ್ರು ಏನು ಮಾಡೋದು ಬೇಡ, ಜನಕ್ಕೆ ಮುಂದೆ ನಿಲ್ಲಿಸಿ ಜನದ ಕೈಯಲ್ಲಿ ಕೊಡಲಿ ಅವನು ನೀನು ಮಾಡಬೇಕು ಅನ್ನೋದು. ಜನ ನೋಡ್ಕೊತಾರೆ. ನಿಮ್ಗೇನು ಅನ್ಸುತ್ತೆ? ಸೇಮ್ ಬ್ರೋ, ಇವಾಗ ಅವ್ರನ್ನಂತೂ ವಾಪಸ್ ತರೋಕ್ಕಾಗಲ್ಲ. ಹಂಗೆ ನಮ್ಮ ಗೌರ್ಮೆಂಟ್ ಪ್ರಕಾರ ಅವನ್ನ ಒಂದು 6 ತಿಂಗಳು ಹಾಕಿ ಹೊರಗಡೆ ಬಿಟ್ಬಿಡ್ಬೋದು. ಸೊ ಆ ಥರ ಆಗಬಾರ್ದು. ಜಸ್ಟಿಸ್ ಅಂದರೆ ಜಸ್ಟಿಸ್. ಕ್ರಿಮಿನಲ್ ಅಲ್ಲಿ ರಿಲಿಜನ್ಕಿಂತ ಜಾಸ್ತಿ ಕ್ರೈಮ್ ಬಂದಿದೆ. ಸೊ ಇಲ್ಲಿ ರಿಲಿಜನ್ ಆಗಲಿ ಯಾವುದೇ ಪಾಲಿಟಿಷಿಯನ್ಸ್ ಏನಲ್ಲ, ಪಬ್ಲಿಕ್ಕಲ್ಲಿ ಅವನು ಸಾಯಿಸಿ ಓಡೋಗಿದ್ದಾನೆ. ಸೊ ಅದಕ್ಕೆ ತಕ್ಕ ಪನಿಷ್ಮೆಂಟ್ ಸಿಗಬೇಕು ಅವನಿಗೆ. ಆಮೇಲೆ ಇನ್ನೊಂದ್ಸಲ ಯಾರಾದರೂ ಈ ಥರ ಮಾಡೋಕ್ಕೆ ಹೆದರ್ಕೊಳ್ಬೇಕು. ಪಬ್ಲಿಕಲ್ಲೇ ಹೊಡಿಬೇಕು ಅವನಿಗೆ. ಎಲ್ಲರೂ ಒಪಿನಿಯನ್ ಇದೆ ಪಬ್ಲಿಕಲ್ಲೇ ಹೊಡಿಬೇಕು ಅಂತ. ಇವ್ರು ತುಂಬ ಚೆನ್ನಾಗಿ ಹೇಳಿದ್ರು. ನಾವು ಪಬ್ಲಿಕಲ್ಲೇ ಅವ್ನಿಗೆ ಉತ್ತರ ಕೊಡಬೇಕು. ನಿಮ್ಗೆ ಏನು ಅನ್ಸುತ್ತೆ ಬ್ರೋ ಈ ಸಿಚುವೇಶನ್ ಆಗಿ? ನೀವು ಒಂದು ಹುಡುಗನ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ. ನಮ್ಮ ತಂಗಿನೇ ಆಗಿದ್ರೆ ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನಾನು ಇದು ಬದುಕಿದ್ರು ನಾನು ವೇಸ್ಟ್ ಅಂದ್ಕೊಂಡು ಕೊಲೆ ಮಾಡ್ತಿದ್ದೆ, ಪಬ್ಲಿಕಲ್ಲಿ ಕೊಲೆ ಮಾಡ್ತಿದ್ದೆ ಅವನು. ಗೈಸ್ ಅವನೇನೇ ತಪ್ಪು ಮಾಡಿರ್ಬೋದು, ಅವಳೇನೇ ತಪ್ಪು ಮಾಡಿರ್ಬೋದು, ಏನಾದರೂ ಇರ್ಬೋದು ಪರ್ಸ್ನಲ್, ಆದರೆ ಅವನು ಆ ಥರ ಮಾಡಿದ್ದು ತುಂಬ ಕ್ರೂರತನ, ವಿಕೃತ. ಅವಳು ಮಾಡಿದ ತಪ್ಪಾದರೆ ಇವ್ನು ಮಾಡಿದ್ದು ಅದು ದೊಡ್ಡ ತಪ್ಪು, ತುಂಬ ದೊಡ್ಡ ತಪ್ಪು. ಇದು ಎಲ್ರಿಗೂ ಮಾದರಿ ಆಗಿದೆ. ಸೊ ನೋಡೋಣ ಬನ್ನಿ, ಇನ್ನು ಬೇರೆ ಜನ ಏನು ಹೇಳ್ತಾರೆ, ಪಬ್ಲಿಕ್ ಏನು ಹೇಳ್ತಾರೆ ಕೇಳೋಣ ಬನ್ನಿ. ತುಂಬ ಕ್ಯಾಂಡಲ್ಸ್ಗಳು ಕಾಣ್ತಾ ಇದೆ. ಎಷ್ಟು ಜನ ಬಂದು ಕ್ಯಾಂಡಲ್ ಹಚ್ಚಿದ್ದಾರೆ ನೋಡಿ. ತುಂಬ ಅಂದರೆ ತುಂಬ ಜನ ಬಂದು ಕ್ಯಾಂಡಲ್ ಹಚ್ಚಿದ್ದಾರೆ. ಆಲ್ಮೋಸ್ಟ್ ಕ್ಯಾಂಡಲ್ಗೆ ಖಾಲಿ ಆಗ್ತಾ ಬರ್ತಾ ಇದೆ. ಒಂದು ಬಂಡಲ್ 2 ಬಂಡಲ್ ಕ್ಯಾಂಡಲ್ ತಂದಿದೆ. ಒಂದು ಬಂಡಲಲ್ಲಿ ಇವಾಗ ಇನ್ನೂ ಅಷ್ಟು ಮಿಕ್ಕಿದೆ. ನೋಡೋಣ ಬನ್ನಿ ಎಷ್ಟು ಕ್ಯಾಂಡಲ್ ಹಚ್ತಾರೆ, ಎಷ್ಟು ಜನ ಬಂದು ಇದಕ್ಕೆ ಕಡು ಲೆಸನ್ಸ್ ಕೊಡ್ತಾರೆ, ಎಷ್ಟು ಜನ ಇದಕ್ಕೆ ಅವ್ರು ವ್ಯಕ್ತಪಡಿಸ್ತಾರೆ. ನೋಡೋಣ ಬನ್ನಿ. ಮಾಡಲೇಬೇಕು. ನಿಮಗೆ ಎಷ್ಟು ಸರಿ ಅನ್ಸುತ್ತೆ ಮೇಡಮ್ ಅದು 4 ಜನದ ಮುಂದೆ ಈ ಥರ ಮಾಡಿರೋವಂಥದ್ದು? ಇದು ಖಂಡಿತ ಅಲ್ಲ. ಅವ್ರನ್ನ ಮನುಷ್ಯರು ಅಂತ ನಾವು ಕನ್ಸಿಡರೇ ಮಾಡೋಕ್ಕಾಗಲ್ಲ. ಅವ್ರ ತಂದೆ ತಾಯಿನೇ ಹೇಳಿದಾರಲ್ಲ, ಅವ್ನು ಏನು ಮಾಡಿದ್ದಾರೆ, ಅವ್ರ ತಂದೆನೂ ಹೇಳಿದ್ದಾರೆ, ಅವ್ರ ತಾಯಿನೂ ಹೇಳಿದ್ದಾರೆ. ಅವ್ನು ಏನು ಮಾಡಿದಾನೆ ಅದಕ್ಕೆ ಅವನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತ. ಅದನ್ನು ಮಾಡಲೇಬೇಕು ಸರ್. ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಒಂದು ಪೇಯ್ನ್ ಹೇಗಿರುತ್ತೆ ಅಂತ.
ಈ ನಾವು ಬ್ಲಡ್ ಚೆಕ್ ಮಾಡಕ್ಕೆ ಹೋಗ್ತೀವಿ, ಒಂದು ಚಿಕ್ಕ ಸ್ಟ್ಯಾಬೇ ನಮಗೆ ಬಂದ್ಬಿಟ್ಟು ಒಂದು 2 seconds ಪೈನ್ ಇರೋವಾಗ 9 times he has stabbed that girl. 9 times. Can you believe that? How pain she would have gone through? ಓ ಮೈ ಗಾಡ್, ಸೀರಿಯಸ್ಲಿ? ನಿಜಾನೇ ಗುರು, ನಾವು ನಮ್ಮ ರೂಲ್ಸ್ ತಪ್ಪಾಗಿರೋವಾಗ ನಾವೇನು ಮಾಡೋಕ್ಕಾಗಲ್ಲ. ನಾವು ಬಂದ್ಬಿಟ್ಟು ನಮ್ಮ ಕಾನೂನನ್ನ ಸ್ಟ್ರಾಂಗ್ ಮಾಡಬೇಕು. Do you think it's because of the government currently it's happening, or is the previous one, or the next gonna happen after the election? It's all about the laws and orders. It's laws and and orders. Yeah, we have to, and we people have to talk for that girl and all the evidence which have been collected. ಯಾವುದೇ ರೀತಿ ಪೊಲಿಟಿಕಲ್ ಆಗಲಿ ಇನ್ನೊಂದೇನೂ ಇಲ್ಲ. ಏನು ಇಲ್ಲ, ನಿಜವಾಗ್ಲೂ. It's not from the It's previous just part for of the- her, that's all. Yeah. And just for the incident what happened, which is very cruel. Very cruel, really, it's very cruel, man. And ಅವ್ರ ತಂದೆ ತಾಯಿ ಏನು ಪೇನ್ ಅನುಭವಿಸ್ತಾವ್ರೋ ಎಲ್ಲ ತಂದೆ ತಾಯಿ ಅನುಭವಿಸ್ಬೇಕು, ನಿಜಾಗ್ಲೂ ಹೇಳ್ತಾ ಇದ್ದೀನಿ. ಇಟ್ಸ್ ನಾಟ್ ಓನ್ಲಿ ದೇರ್ ಡಾಟರ್, ನಮ್ಮ ಡಾಟರ್ ಅದು. ವಾಟ್ ವಿ ಸೇ ಇನ್ ಪ್ಲೆಡ್ಜ್, ಆಲ್ ಇಂಡಿಯನ್ಸ್ ಆರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ರೈಟ್? ಬಟ್ ವಿ ಡೋಂಟ್ ಫಾಲೋ ದ್ಯಾಟ್. ವಾಟ್ ವಿ ಫಾಲೋ ಅಟ್ ಲಾಸ್ಟ್, it's my selfishness. My food is in my plate and my mom is doing something for me, and it's my LOP and my office, my time. Yes. No one is ready to sacrifice single LOP for this girl. Monday ನಾವು ಪ್ರೊಟೆಸ್ಟ್ ಮಾಡೋಣ ಅಂತ ಬಂದರೆ ಎಷ್ಟು ಜನ ಬರ್ತಾರೆ? No, I can't bear my LOP, man. My manager will scold me. We all work for startups or any other company which is nowhere helpful to us. But still, ಈ ಹುಡುಗಿ ಲೈಫೇ ಸ್ಯಾಕ್ರಿಫೈಸ್ ಮಾಡಲ್ಲ. ಬಟ್ ಇಂಡಿಯನ್ಸ್ ಆರ್ ನಾಟ್ ರೆಡಿ ಟು ಸ್ಯಾಕ್ರಿಫೈಸ್ single day for this girl. That's the truth. That's the dirty truth. It's a bitter and it's a dirty truth, really. We are not ready to sacrifice any of our time to just seek for justice of any girls or any woman. ಮಣಿಪುರಲ್ಲಿ ನಡೀತಾ, ಎಲ್ಲ ಕಡೆ ನಡೀತಾ ಇದೆ. Injustice for girls is happening for a long time. ಈ ಸಾವು ನ್ಯಾಯವೇ? ಏನನ್ಸುತ್ತೆ ನಿಮ್ಗೆ? ನ್ಯಾಯ ಅಲ್ವೇ ಅಲ್ಲ. ನಮಗೂ ಹೆಣ್ಮಕ್ಳಿದ್ದಾರೆ. ಅದಕ್ಕೆ ಕೇಳ್ತಾ ಇರೋದು ಮೇಡಮ್, ನಮ್ಮ ಮನೇಲೂ ಹೆಣ್ಮಕ್ಳಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಇದೊಂದು ನೋಡುವಾಗ ಭಯ ಆಗುತ್ತೆ. ಸೋಷಿಯಲ್ ಕಾಸ್ಗೋಸ್ಕರ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಯಂಗ್ಸ್ಟರ್ಸ್ಗೆ ತಲುಪಬೇಕು ಅನ್ನೋದಕ್ಕೋಸ್ಕರ ನಾವು MG ರೋಡಲ್ಲಿ ಬಂದು ಈ ಥರ ಒಂದು ಈ ಸಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಸೊ ಇವಾಗ ನಿಮ್ಮ ಪ್ರಕಾರ ಆರೋಪಿಗೆ ಯಾವ ಥರ ಶಿಕ್ಷೆ ಆಗಬೇಕು ಮೇಡಮ್? ಅವನಿಗೆ ತುಂಡು ಮಾಡಿ ಹಾಕಬೇಕು, ಹಾಗೆ ಕತ್ತರಿಸಿ ಹಾಕಬೇಕು. ನಿರ್ಭಯ ಕೇಸಲ್ಲೂ ಏನೂ ಆಗಿಲ್ಲ. ಸೊ ಹೆಣ್ಮಕ್ಳು ಆರಾಮಾಗಿ ಓಡಾಡೋಕ್ಕಾಗ್ತಿಲ್ಲ. ಅಲ್ಲಿ ಗಾಂಧೀಜಿ ಹೇಳಿದ್ರು 12 ಗಂಟೆ ಹೊತ್ತಿಗೆ ಒಬ್ಳು ಮಹಿಳೆ ಓಡಾಡ್ತಾಳೆ ಅಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಂಗೆ ಅಂತ. ಬಟ್ ಇವಾಗ ನೋಡ್ತಿದ್ರೆ ಬೆಳಿಗ್ಗೆ ಹೊತ್ತೇ ಓಡಾಡೋದು ಕಷ್ಟ ಆಗಿದೆ. ಕಾಲೇಜ್ಗೆ ಹೋಗೋದೇ ತಪ್ಪು ಅಂದರೆ ಹೆಂಗೆ ಹೆಣ್ಮಕ್ಳು ಸೇಫಾಗಿ ಓಡಾಡಬೇಕು? ಸೊ ಪ್ಲೀಸ್ ಗಿವ್ ಜಸ್ಟಿಸ್ ಫಾರ್ ನೇಹಾ. ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯ? Just kill him, better. You want to kill him? मतलब just kill him? I'm a forensic student. See, it depends on the psychology of a person. We have to treat him psychologically and everything. That person, I saw the video, how brutally he was stabbing the girl. He has stabbed 9 times. Yeah. So, ಅಷ್ಟು ಕ್ರೂರವಾದ ಮನುಷ್ಯ ಇದ್ದವರು ಈ ಸೊಸೈಟಿಯಲ್ಲಿ they are unfit for the society. Either we have options of course we need to follow the codes, rules and everything. But then if you ask me, you can just kill that person. The first thing is, her name is Neha Iramath and she is from Hubli, from Karnataka. Okay, and she was in love with a person called Fayaz. 4 days before, brutally killed, stabbed 9 times on spot in college. She was dead on spot. Before 4 days. So now we are asking justice for her. She was brutally killed 9 times. She was stabbed 9 times. Government, he's been arrested. What we are protesting is, we want justice for her. We want justice for Neha. We want government to take action, because we can't leave these rude people to kill like this someone. We want him to hang in front of the public. This is what we request for the government. We want justice for her. We want justice for her death. That's what we are conducting some 2 minutes of condolences for her. We can light a candle for her. Thank you guys.
ಒಬ್ಬ ವ್ಯಕ್ತಿ ಇನ್ನೊಬ್ಬರನ್ನ 9 ಸರಿ ಚುಚ್ಚಿ ಸಾಯಿಸಿದ್ದಾನೆ, ಅದು ಕಾಲೇಜ್ ಕ್ಯಾಂಪಸಲ್ಲಿ. ಏನಾದರೂ ಮಾಡ್ಕೊಳ್ಳಿ, ಏನಾದರೂ ತಪ್ಪು ಮಾಡಿದ್ರು ವಾಟ್ he did was really wrong. ಬಟ್ ಅವ್ರಿಗೆ ಅಷ್ಟು ಪನಿಷ್ಮೆಂಟ್ ಸಿಗಬೇಕು. ನಾವು ಪಬ್ಲಿಕ್ ಹೇಳ್ತಾರೆ, ಪಬ್ಲಿಕ್ ಇದ್ದರೆ ನಾವೇ ನೋಡ್ಕೊಳ್ತೀವಿ. ಬಟ್ ಅದೆಲ್ಲ ಏನೂ ಆಗಲ್ಲ. ಬಂದು ಕ್ಯಾಂಟೆಕ್ಸ್ ಹೋದ್ರೆ ಯಾರು ಅನಿಸ್ತಾ ಇಲ್ಲ, ಪಬ್ಲಿಕ್ ನೋಡ್ಕೊಳ್ಳೋದಿಲ್ಲ. ಹೇಳಿದ್ದಾರೆ ಅಷ್ಟೇ. ಆ್ಯಂಡ್ ದಟ್ ಶುಡ್ ಬಿ ಲೈಕ್ ಗೌರ್ಮೆಂಟ್ ಟೇಕ್ ಅ ಆಕ್ಷನ್. ಥ್ಯಾಂಕ್ ಯು ಸೋ ಮಚ್. ಗೈಸ್, ಇಲ್ಲಿ ಕ್ರೌಡು ನಮಗೆ ಬೇಕಾಗಿರೋ ಕ್ರೌಡು ಯಾವುದು ಪ್ರಾಪರ್ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಐ ಮೀನ್ ಇನ್ನೂ ಪ್ರಾಪರ್ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ನಮ್ಮ ಕನ್ನಡದವ್ರು ಸ್ವಲ್ಪ ಕಮ್ಮಿ ಇದ್ದಾರೆ. ನಾವೆಲ್ಲಾದರೂ ಬೇರೆ ಕಡೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ, ಬನ್ನಿ ನೋಡೋಣ. ಗೈಸ್, ನಾವು ಇಲ್ಲಿಂದ ಮಲ್ಲೇಶ್ವರಂಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಬನ್ನಿ ಮಲ್ಲೇಶ್ವರಂಗೆ ಹೋಗೋಣ. ಮಲ್ಲೇಶ್ವರಮಲ್ಲಿ ಯಾವ ಥರ ರೆಸ್ಪಾನ್ಸ್ ಸಿಗುತ್ತೆ ಇದಕ್ಕೆ ಅಂತ ನೋಡೋಣ ಬನ್ನಿ. ಇಲ್ಲಿಂದ ಹೊರಟ್ವಿ ಎಲ್ಲ ಎತ್ಕೊಂಡು. ನೋಡಿ, ನಮ್ಮ ಸ್ನೇಹಿತರೊಬ್ಬರು ಸಿಕ್ಕಿದ್ರು, ಮಸ್ತಾಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇವ್ರ ಹೆಸರು ಡ್ಯಾನಿ ಅಂತ, ನಮ್ಗೆ ಇಲ್ಲಿ ಪರಿಚಯ ಆಗಿದ್ದು. ನಾವು ಒಂದು ಒಳ್ಳೇದು ಮಾಡ್ತಾ ಇದ್ದೀವಿ ಅಂತ ಅವರು ಬಂದು ನಮ್ಮ ಜೊತೆ ಕೈ ಜೋಡಿಸಿದ್ರು. ಬನ್ನಿ ಹೋಗೋಣ. ಗೈಸ್, ಮುಗಿಸ್ಕೊಂಡ್ವಿ ವಾಪಸ್ಸು. ಫುಲ್ ಟ್ರಾಫಿಕ್ ಇದೆ. ಇಲ್ಲಿಂದ ಬೇರೆ ಕಡೆ ಹೋಗ್ಬೇಕಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನೋಡಿ, ರೆಡಿ ಕೈ ಹಿಡ್ಕೊಂಡು ಹಿಂಗೆ ಹೋಗ್ತಾ ಇದ್ದೀನಿ. ನಾವು ಅಲ್ಲಿಂದ ಜಾಗ ಖಾಲಿ ಮಾಡಿ ಮಲ್ಲೇಶ್ವರಂ ಹತ್ರ ಬಂದ್ವಿ. ಮಲ್ಲೇಶ್ವರಮಲ್ಲಿ ನೋಡಿದ್ರೆ ಜನನೇ ಇಲ್ಲ, ಎಲ್ಲ ಖಾಲಿ ಆಗ್ಬಿಟ್ಟವ್ರೆ. ಆ್ಯಕ್ಚುಲಿ ಜನ ಇರ್ತಾರೆ. ನಮ್ಮ ಹುಡುಗ ಬೇಗ ಹೋಗು ಅಂತ ನಮ್ಮ ಟ್ರಾಫಿಕಲ್ಲಿ ಬರೋದು ಲೇಟ್ ಆಯಿತು. 9:15 ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ ಕ್ರೌಡ್ ಇಲ್ಲ. ಆಮೇಲೆ ಎಲ್ಲೂ ಜಾಗ ಹಾಕೋಕ್ಕೆ ಗೊತ್ತಾಗ್ತಾ ಇಲ್ಲ. ಮಾಮೂಲಿ ಟೆಡ್ಡಿ ಜೊತೆ ಎಲ್ಲರೂ ಫೋಟೋ ತೊಗೊತವ್ರೆ, ವಿಡಿಯೋ ತೊಗೊತವ್ರೆ. ಸೊ ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ನಾವು ಇಲ್ಲಿಗೆ ವ್ರ್ಯಾಪ್ ಅಪ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಈ ಸೋಷಿಯಲ್ ಕಾಸ್ನ. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೊತ್ತಾದ್ಮೇಲೆ ಡಿಸೈಡ್ ಮಾಡ್ತೀವಿ. ಇನ್ನೂ ಎಲ್ಲರಿಗೂ ಹೊಟ್ಟೆ ಹಸಿತಾ ಇದೆ, ತುಂಬ ಹೊತ್ತಾಯಿತು. ಬನ್ನಿ ನೋಡೋಣ. ನಲ್ಲಿ ಮಲ್ಲೇಶ್ವರಂ ಸರ್ಕಲಲ್ಲಿ ಬಂದು ಹಾಕಿದ್ದೀವಿ. ನೋಡಿ, ಇದು ಈ ಸಿಗ್ನಲಲ್ಲಿ ಹಾಕಿದ್ದೀವಿ. ಟೆಡ್ಡಿನಲ್ಲಿ ನಿಲ್ಸಿದ್ದೀವಿ. ಸೊ ಆ್ಯಕ್ಚುಲಿ ತುಂಬ ಲೇಟ್ ಆಗಿಬಿಟ್ಟಿದೆ. ನಾವು ಬಂದಿರೋ ಟೈಮಿಂಗ್ ತುಂಬ ಅಂದರೆ ತುಂಬ ಲೇಟ್ ಆಗಿದೆ. 9:15 ಎಲ್ಲರೂ ಮನೆಗೆ ಹೋಗೋ ಟೈಮು. ಜನ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಯಾರು ಬಂದು ಏನೋ ರೆಸ್ಪಾನ್ಸ್ ಬರ್ತಾ ಇಲ್ಲ. ನೋಡೋಣ. ಈ ಟೆಡ್ಡಿದು ಮೋಸ್ಟ್ಲಿ ಜಸ್ಟಿಸ್ ಫಾರ್ ನೇಹಾ ಅನ್ನೋ ವ್ಲಾಗ್ನ ನಾವು ಇಲ್ಲಿಗೆ ಮುಗಿಸೋಣ ಅಂತ ಅಂದ್ಕೊಂಡಿದ್ವಿ. ಇನ್ನೊಂದು 5 ನಿಮಿಷ ಕಾಯ್ತೀವಿ. 5 ನಿಮಿಷ ಕಾಯ್ದುಬಿಟ್ಟು ಪಾಪ ಅವ್ರಿಗೂ ಯಾರಿಗೂ ಹೊಟ್ಟೆ ಎಸಿತಾ ಇದೆ, ಯಾರೂ ಊಟ ಮಾಡಿಲ್ಲ ಏನಿಲ್ಲ. ಸೊ ಅವ್ರಿಗೆಲ್ಲ ಊಟ ಮಾಡಿಸಿ ಆಮೇಲೆ ಮುಂದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ಅವ್ರು ಗೋಳಿ ಮಗನಿಗೆ ಆಗಲೇ ಎನ್ಕೌಂಟ್ರ್ ಮಾಡ್ಬೇಕಾಯ್ತು. ಅವನೇನು ಅವ್ರ ಅಪ್ಪ ಸಾಕಿದ್ನ, ಅವ್ನು ಸಾಕಿದ್ನ, ಇನ್ನೊಂದೇನು ಅವ್ರ ಹೆಣ್ಮಕ್ಳು ಏನು ಬಟ್ಟೆ ತಂದ್ಕೊಟ್ಟಿದ್ನ, ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಏನೋ ದುಡ್ಡು ಕೊಟ್ಟಿದ್ರೆ ಏನೂ ಮಾಡಿಲ್ಲ. ಯಾವನೇ ಆಗಲಿ, ನಮ್ಮ ಹೆಣ್ಣು ಮಕ್ಕಳಾಗಲಿ ಮುಂದಾಗಲಿ ಕೋಳಿ ಮಗಂಗೆ ಆಗಲೇ ಯಾರೇ ಆಗ್ಬೋದು. ಯಾವ ಹೆಣ್ಮಕ್ಳು ಆ ಧರ್ಮ ಈ ಧರ್ಮ ನಾನು ಹೇಳಪ್ಪ. ಹೆಣ್ಮಕ್ಳೇ ಗಂಡು ಮಕ್ಳಿಗೂ ನ್ಯಾಯ ಮಾಡಿದರೆ ಅದು ನ್ಯಾಯ. ಹೆಣ್ಮಕ್ಳು ಏನಾರ ನ್ಯಾಯ ಮಾಡಿ ಅದು ತಪ್ಪೇ. ಅವರು ತಪ್ಪು ಮಾಡ್ಬಾರ್ದು. ಇದು ಬೆಂಗಳೂರಲ್ಲಿ ಸಾರ್ವಜನಿಕರು ಈ ತರ ಅವೇರ್ನೆಸ್ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಯುವಕರು, ಸಾರ್ವಜನಿಕರು ಯುವಕರು ಮಲ್ಲೇಶ್ವರಂ ಸ್ಟ್ರೀಟ್ಗಳಲ್ಲೆಲ್ಲ ಈ ಥರ ನಡೀತಾ ಇದೆ. ಅದಕ್ಕೆ ಅವರ ಸ್ವಯಂ ಪ್ರೇರಿತವಾಗಿ ಇದು ಒಂದು ಸೋಷಿಯಲ್ ಕಾಸ್ಗೋಸ್ಕರ ಮಾಡಿದ ವಿಡಿಯೋ. ಸೊ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಿಮಗೆ ಈ ಸಾವು ನ್ಯಾಯವೇ, ಈ ಪ್ರಶ್ನೆಗೆ ನಿಮಗೆ ಏನಾದರೂ ಉತ್ತರ ಕೊಡಬೇಕು ಅಂದರೆ ಕಮೆಂಟ್ ಬಾಕ್ಸ್ ಇಸ್ ಆಲ್ವೇಸ್ ಓಪನ್ ಫಾರ್ ಯು ಗೈಸ್. ಯಾವಾಗಲೂ ತೆರೆದಿರುತ್ತೆ ಕಮೆಂಟ್ ಬಾಕ್ಸು. ನಿಮ್ಗೇನು ಅನಿಸುತ್ತೆ ಅಭಿಪ್ರಾಯನ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಸೊ ನನ್ನ ಜೊತೆ ಇರುವ ನನ್ನ ಸ್ನೇಹಿತ ಫ್ರ್ಯಾಂಕ್ ಕನ್ನಡಿಗೆ ತುಂಬ ಧನ್ಯವಾದಗಳು. ಯಾಕಂದರೆ ಇವತ್ತು ನಾನು ಹಿಡ್ಕೊಂಡು ನಿಂತ್ಕೋಬೇಕಾಗಿದ್ದು ಬೋರ್ಡ್ನ ಇವತ್ತು ನನಗೋಸ್ಕರ ಅವರೇ ಪ್ಲ್ಯಾನ್ ಮಾಡಿ, ಅವರೇ ಎಲ್ಲ ಸಪೋರ್ಟ್ ಮಾಡಿ ನಿಂತ್ಕೊಂಡಿದ್ದಕ್ಕೆ ತುಂಬ ಖುಷಿ ಆಯಿತು. ಸೊ ಸತತ 3 ರಿಂದ 4 ಗಂಟೆ ಹಂಗೆ ಹಾಕ್ಕೊಂಡು ನಿಂತಿದ್ದಾರೆ. ಫುಲ್ಲು ಬೆವತ್ಬಿಟ್ಟಿದ್ದಾರೆ. ನೀರು ಕೂಡ ಕುಡಿದಿಲ್ಲ. MG ರೋಡಿಂದ ಡೈರೆಕ್ಟ್ ಇಲ್ಲಿಗೆ ಬಂದಿದ್ದೀವಿ. ಸೊ ಬನ್ನಿ, ಇವ್ರಿಗೆ ಏನು ಅನಿಸ್ತು ಕೇಳೋಣ ಫಸ್ಟ್. ಇವಾಗ ಹೇಳ್ಬೋದು. ಏನು ಅನಿಸಿಲ್ಲ ಜನ ಬಂದು ಅಭಿಪ್ರಾಯ ತಿಳಿಸ್ಬೇಕಾಗಿತ್ತು. ಕೆಲವ್ರು ನೋಡಿ ಕೋಪ ಬಂತು, ಕೆಲವ್ರು ನೋಡಿ ಖುಷಿ ಆಯಿತು. ಅವ್ರ ಮನೇಲಿ ಹಿಂಗೆ ಆಗಿದ್ರೆ ಹಿಂಗೆ ಮಾಡೋದನ್ನ ಗೊತ್ತಿಲ್ಲ. ಯಾರಾದರೆ ಏನಂತೆ ನ್ಯಾಯನೇ. ನಮ್ಮ ಕೈಲಿ ಎಷ್ಟಾಗೋದು ಅಷ್ಟು ಇದು ಮಾಡಬೇಕು. ಅದಕ್ಕೋಸ್ಕರನೇ ಇವತ್ತು ನಾವಿಬ್ಬರು ಸೇರಿರುವಂಥದ್ದು. ಯಾರು ಹೆಂಗೋ ಗೊತ್ತಿಲ್ಲ. ನನ್ನ ಕೈಲಿ ಆಗಿದ್ದು ನಾನು ಮಾಡಿದ್ದೀನಿ, ನನ್ನ ಕೈಲಿ ಆಗಿದ್ದು ನಾನು ಮಾಡಿದ್ದೀನಿ.
ಗೈಸ್ ನನ್ನ ಕೈಲೂ ಬೇರೆ ಏನೇನೋ ಮಾಡೋಕ್ಕಾಗಲ್ಲ, ಪ್ರತಿಭಟನೆ ಆಗಲಿ ಇನ್ನೊಂದಾಗಲಿ ಮಾಡೋಕ್ಕಾಗಲ್ಲ. ನಮ್ಮ ಕೈಲಾಗುವಂಥ ಒಂದು ಚಿಕ್ಕ ಅಳಿಲು ಸೇವೆ ಥರ ಅವ್ರಿಗೆ ಏನಾದರೂ ಹೆಲ್ಪ್ ಆಗೋ ಥರ ಆದರೆ ಇಲ್ಲ ನಮ್ಮ ಕಾನೂನು ಬದಲಾಯಿಸೋಕ್ಕೆ ಏನಾದರೂ ಮಾಡೋದಾದರೆ ನಮ್ಮ ಕೈಲಿ ಇಷ್ಟೇ ಆಗೋದು. ಸೊ ಅದನ್ನು ನಾವು ಮಾಡಿದ್ದೀವಿ. ಸೊ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರುತ್ತೆ ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಏನು ಇಷ್ಟ ಆಯಿತು, ಯಾವ ರೀತಿ ಇದಕ್ಕೆ ನ್ಯಾಯ ಸಿಗಬೇಕು ಅನ್ನೋದನ್ನ ಕಮೆಂಟ್ ಹಾಕೋದನ್ನ ಮರಿಬೇಡಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್ ವಿತ್ ಫ್ರ್ಯಾಂಕ್ ಕನ್ನಡಿಗ. ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಗುಡ್ ನೈಟ್, ಶುಭರಾತ್ರಿ, ಬಾಯ್.